जिया श्री रेणुकाचार्य शिवाचार्य शिखामणिः यो वीरशैव सिद्धान्तं स्थापयामास प्रातस्मरणीय विमला वीरशैव धर्म ಸಂಸ್ಥಾಪನಾಚಾರ್ಯರಾದಂತಹ ರೇಣುಕಾದಿ ಪಂಚಾಚಾರ್ಯರನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿ ನನ್ನ ವಿದ್ಯಾಗುರುಗಳು ಇವತ್ತು ನಾನು ನಿಮ್ಮ ಮುಂದೆ ಏನು ಮಾತಾಡ್ತಾ ಇದ್ದೀನಿ ಇದಕ್ಕೆಲ್ಲ ಪ್ರೇರಣಾ ಶಕ್ತಿ ಮತ್ತು ಮಾರ್ಗದರ್ಶಕರು ಯಾರಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ನನ್ನ ಜೀವನಕ್ಕೆ ಆಶಾಕಿರಣವನ್ನ ತಂದು ನನ್ನನ್ನ ವಿದ್ಯಾವಂತರನ್ನಾಗಿ ಓದಿಸ್ಲಿಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ಲಿಂಗಕ್ಕೆ ಶಸ್ತ್ರ ಬ್ರಹ್ಮ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಹೇಗೋ ಅದೇ ರೀತಿ ಮತ್ತೊಂದು ಕಡೆ ಇವತ್ತು ಉತ್ತಮ ಸ್ವಾಮಿಯನ್ನಾಗಿ ಮಾಡಲಿಕ್ಕೆ ಕಂಕಣಬದ್ಧರಾಗಿ ಇವತ್ತು ಆಶೀರ್ವಾದವನ್ನ ಅತ್ಯಂತ ಪ್ರೀತಿಯಿಂದ ಆಶೀರ್ವಾದ ಮಾಡೋರು ಯಾರು ಅಂದ್ರೆ ಅದು ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳು. ಯಾಕೆ ಅಂತ ಕೇಳಿದ್ರೆ ಈ ಒಂದು ಸೂಡಿ ಗ್ರಾಮ ಏನ್ ಗದಗ ಜಿಲ್ಲೆಯಲ್ಲಿದೆ ಇದು ನಮ್ದು ಒಂದು ಸಕಲೇಶ್ಪುರ ತಾಲೂಕು, ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು. ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ 450 ಕಿಲೋಮೀಟರ್ ದೂರ ಆಗುತ್ತೆ. ಈ ಒಂದು ಒಡನಾಟ ಕೇವಲ ಈಗಿಂದ ಅಲ್ಲ ಅಂತಕ್ಕಂಥ ನಮ್ಮ ಲಿಂಗೈಕ್ಯ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಏನಿದ್ರು ಈ ಒಂದು ಮಠದ ಉದ್ಘಾಟನಾ ಸಮಾರಂಭದಲ್ಲಿ ಈಗಲೂ ಕೂಡ ನೆನಪಿದೆ. ಇಲ್ಲಿಯ ಸದ್ಭಕ್ತರು ಹೋದ್ಸತ್ತೆ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಮಾತಾಡಿದ್ರೆ ಇಲ್ಲಿ ಭಕ್ತರು ಸ್ಮರಣೆಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ರು. ಹೇಗಿತ್ತು ಸಂಬಂಧ ಅಂತ ಕೇಳಿದ್ರೆ ನಮ್ಮ ಗುರುಗಳು ದೊಡ್ಡವರು ಹೇಳ್ತಿದ್ರು, PhD ಮಾಡಿದ್ರೆ ಏನು ಸೂಡಿ ಶ್ರೀಗಳ ಕೈಯಲ್ಲೇ ನೀನು PhD ಮಾಡ್ಬೇಕು. ಯಾಕೆ ಆ ಮಾತನ್ನ ಹೇಳಿದ್ರು ಅಂತ ಕೇಳಿದ್ರೆ ನಾಡಿನ ತುಂಬಾ ಸಾಕಷ್ಟು ಶಿವಾಚಾರ್ಯರನ್ನ ನಾವು ಕಾಣ್ತೇವೆ. ಅಂತದ್ದು 100 ಜನ 1000 ಜನ ಶಿವಾಚಾರ್ಯರು ಇದ್ದಾರೆ. ಅಂಥದ್ರಲ್ಲಿ ವಿದ್ಯಾವಿನಯ ಸಂಪನ್ನರಾಗಿ ವೀರಶೈವ ಧರ್ಮಕ್ಕೆ ಸಾಹಿತ್ಯಾತ್ಮಕವಾಗಿ ಕೊಡುಗೆಯನ್ನು ಕೊಟ್ಟಂತ ಶಿವಾಚಾರ್ಯರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ತಕ್ಕಂಥವ್ರು ಯಾರು ಅಂದ್ರೆ ಇದು ಕೇವಲ ಅವರು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತುಗಳಲ್ಲ, ಬದಲಾಗಿ ಸಮಾಜಕ್ಕೆ ಅವರು ಒಬ್ಬ ಮಠಾಧೀಶರಾಗಿ ಇವತ್ತೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮಠಾಧೀಶರಾಗಿ ಸಮಾಜವನ್ನು ಮುನ್ನಡೆಸ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಒಬ್ಬ ಮಠಾಧೀಶರಾಗಿ ಅಷ್ಟೇ ಅಲ್ಲ, ಒಂದು ವಿಶ್ವವಿದ್ಯಾಲಯದ ವಿಭಾಗದ ಮುಖ್ಯಸ್ಥರಾಗಿ ನನ್ನಂತ 100 ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶನವನ್ನು ಮಾಡಿಕೊಂಡು ಪ್ರತಿನಿತ್ಯ ಕನಿಷ್ಠ 3-4 ತಾಸುಗಳು ಎಮ್ಮೆ ಹುಡುಗರಿಗೆ ಪಾಠವನ್ನು ಮಾಡ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಖಂಡಿತವಾಗಿಯೂ ಸಾಮಾನ್ಯವಾದಂತ ಶಕ್ತಿ ಅಲ್ಲ. ಅದು ಕರ್ತೃಗದ್ದಿಗೆಯ ಪರಮಪೂಜ್ಯರ ಆಶೀರ್ವಾದದಿಂದ ಇವತ್ತು ಸಾಕ್ಷಾತ್ ಸರಸ್ವತಿಯ ಮಾನಸಪುತ್ರರಾಗಿರ್ತಕ್ಕಂಥ ಶಿವಾಚಾರ್ಯ ಯಾರು ಅಂದ್ರೆ ಅದು ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ. ಒಬ್ಬ ಶಿಷ್ಯನಾಗಿ ಅಭಿಮಾನದಿಂದ ಗೌರವಪೂರ್ವಕವಾಗಿ ಹೇಳ್ತಕ್ಕಂಥ ಒಂದು ಗೌರವ ಇದಾದ್ರೂ ಕೂಡ ಅವ್ರು ಮಾಡ್ತಕ್ಕಂಥ ಕ್ರಿಯಾತ್ಮಕ ಶಕ್ತಿ ಎಂತದಿದೆ ಅಂತ ಕೇಳಿದ್ರೆ ವರ್ಷವತ್ತು ಊರಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿದ್ದೆ, ಗುರುಗಳು 6 ತಿಂಗಳ ಮುಂಚೆ ಕಾರ್ಯಕ್ರಮ ಯಾವಾಗ ನಿಶ್ಚಯ ಆಯ್ತೋ ನಂದಿನ್ನೂ PhD ಸಬ್ಮಿಷನ್ ಅವಾಗ ಆಗಿರ್ಲಿಲ್ಲ. ಆ ಒಂದು ಸಂದರ್ಭದಿಂದ ಇಲ್ಲಿಯ ತನಕ ನೀವು ಬರಬೇಕು, ನಿಮ್ಮ ಮಟ್ಟದ ಕಾರ್ಯಕ್ರಮ ನೋಡಿ ನಾವೆಲ್ಲರೂ ಕೂಡ ನೀವೆಲ್ಲ ತಾಯಿಯಂದ್ರು ನನ್ನ ಮನೆ ನಮ್ಮ ಮನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಗುರುಗಳು ಹೇಳಿದ್ದು ಏನಂದ್ರೆ ನಿಮ್ಮ ಮಟ್ಟದ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತಕ್ಕಂಥದ್ದು. ನಾನು ಅಂತಕ್ಕಂಥ ಭಾವ ತೊರೆದು ನಮ್ಮದು ಅಂತಕ್ಕಂಥ ಭಾವವನ್ನ ಪರಮಪೂಜ್ಯರು ನನ್ನಂತ ಅದೆಷ್ಟೋ ಯುವ ಯತಿಗಳಿಗೆ ದಾರಿ ಎತ್ತಿರ್ತಕ್ಕಂಥದ್ದು ಖಂಡಿತವಾಗಿಯೂ ಅದು ನಮ್ಮ ಪೂರ್ವಜನ್ಮದ ಸುಕೃತ ಫಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಕಾರ್ಯಕ್ರಮಕ್ಕೆ ಒಂದು ಪ್ರೋಟೋಕಾಲ್ ಇರುತ್ತೆ. ಗುರುಗಳ ಮೇಲಿನ ಭಕ್ತಿ ಪ್ರೀತಿಯಿಂದ ನಾನು ಪ್ರೋಟೋಕಾಲ್ ಪರಮಪೂಜ್ಯರು ಇಷ್ಟೊತ್ತಕ್ಕೆ ನಿಮಗೆ 5 ದಿನಗಳ ಕಾಲ ಪ್ರವಚನವನ್ನು ದಯಪಾಲಿಸಿದ್ದಾರೆ. ಜೀವನ ದರ್ಶನ ಪ್ರವಚನ ಅಂತಕ್ಕಂಥದ್ದು. ನಾವೆಲ್ಲರೂ ಕೂಡ ಮನುಷ್ಯನ ಜೀವನ ಏನಕ್ಕಪ್ಪ ಅಂತ ಕೇಳಿದ್ರೆ ನಾವು ನೀವೆಲ್ಲ ಏನ್ ವಿಚಾರ ಮಾಡ್ತೇವೆ, ಹೊಲ ಮಾಡೋದು, ಮನೆ ಮಾಡೋದು, ಮಕ್ಕಳು ವಿದ್ಯಾಭ್ಯಾಸವನ್ನು ಚಿಕ್ಕ ಹುಡುಗರನ್ನು ಕೇಳಿದ್ರೆ ನಾನು ಮುಂದೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಮತ್ತೊಂದು ಆಗ್ಬೇಕು, ಎಕ್ಸೆಟ್ರಾ ಹೇಳ್ಕೊಂಡು ಹೋಗ್ತೇವೆ. ಆದ್ರೆ ಒಬ್ಬ ಮನುಷ್ಯನ ಜೀವನ ಯಾವ ಕಾರಣಕ್ಕಾಗಿ ಇದೆ ಅಂತಕ್ಕಂಥ ಒಂದು ಅಂಶಗಳನ್ನ ಪರಮಪೂಜ್ಯರ 5 ದಿವಸಗಳ ಕಾಲ ನಿಮಗೆ ಜೀವನ ದರ್ಶನದ ಪ್ರವಚನದ ಮೂಲಕ ನಿಮಗೆ ದಾರಿ ಎತ್ತಿದ್ದಾರೆ. ಏನಪ್ಪಾ ಜೀವನದ ದರ್ಶನ ಅಂದ್ರೆ ಏನಪ್ಪಾ? ನಾವು ನೀವೆಲ್ಲರೂ ಕೇಳಿದ್ರೆ ಹೇಳ್ತೀವಿ, ಹೆಣ್ಮಕ್ಳನ್ನು ಹೇಳ್ತೀವಿ, ಬೆಳಗ್ಗೆ ಏಳ್ಬೇಕು, ಮನೆ ಕಸ ಹೊಡಿಬೇಕು, ಬಾಗಿಲಿಗೆ ರಂಗೋಲಿ ನೀರ್ ಹಾಕ್ಬೇಕು, ರಂಗೋಲಿ ಹಾಕ್ಬೇಕು, ಮಕ್ಕಳ ಮರಿಗಳನ್ನ ರೆಡಿ ಮಾಡ್ಬೇಕು, ನಿಮ್ಮ ಯಜಮಾನರನ್ನ ರೆಡಿ ಮಾಡ್ಬೇಕು, ಶಾಲೆಗೆ ಹೋಗ್ತಾರೆ, ಹೊಲಕ್ಕೆ
ಹೊಲಕ್ಕೆ ಹೋಗೋರು ಹೋಗ್ತಾರೆ, ಕೆಲಸಕ್ಕೆ ಹೋಗೋರು ಹೋಗ್ತಾರೆ, ಇದೇನ ಜೀವನ ಅಂತಕ್ಕಂಥ ಒಂದು ಪ್ರಶ್ನೆನ ನಾವು ಹಾಕಿಕೊಂಡ್ರೆ ಖಂಡಿತವಾಗಿಯೂ ಮನುಷ್ಯನ ಜೀವನ ಇರ್ತಕ್ಕಂಥದ್ದು ಐಹಿಕ ಸುಖ ಭೋಗಗಳನ್ನು ಅನುಭವಿಸಲಿಕ್ಕೆ ಅಲ್ಲ, ಬದಲಾಗಿ ಈ ದೇಹದಲ್ಲಿರ್ತಕ್ಕಂಥ ಆತ್ಮ, ನಾವು ನೀವೆಲ್ಲರೂ ಕೂಡ ಉಸಿರಾಡಿಸ್ತಾ ಇದ್ದೀವಿ, ಬದುಕಿದೀವಿ ಅಂತ ಕೇಳಿದ್ರೆ ನಮ್ಮೊಳಗೆ ಪರಮಾತ್ಮನ ಒಂದು ಅಂಶವಾದ ಚೇತನ ಅಂತಕ್ಕಂಥದ್ದಿದೆ. ನಾವು ಆತ್ಮ ಅಂತ ಕರಿತೀವಿ, ಪರಮಾತ್ಮ ಅಂತ ಕರಿತೀವಿ. ಈ ಆತ್ಮ ಪರಮಾತ್ಮನಲ್ಲಿ ಒಂದಾಗಿ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಈ ಮನುಷ್ಯನ ದೇಹ ಅಂತಕ್ಕಂಥದ್ದು. ಯಾಕೆ ಈ ದೇಹ ಇದೆ ಅಂತ ಕೇಳಿದ್ರೆ ದೇಹ ಒಂದು ಸಾಧನ. ಯಾವುದಕ್ಕಪ್ಪ ಸಾಧನ ಅಂತ ಕೇಳಿದ್ರೆ ಪರಮಾತ್ಮನಲ್ಲಿ ನಾವು ಒಂದಾಗಬೇಕು. ಹಾಗಾದ್ರೆ ದೇವರು ನೀವು ಹೋದ ತಕ್ಷಣ ಒಂದಾಗುವುದಿಲ್ಲ. ನಾವು ದೇವರನ್ನ ಪೂಜೆ ಮಾಡಿದ ತಕ್ಷಣ ಒಂದಾಗುವುದಿಲ್ಲ. ಬದಲಾಗಿ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಘಟ್ಟದಲ್ಲಿ ಕೂಡ ಏನು ಜೀವನ ದರ್ಶನ ಪ್ರವಚನಗಳ ಮೂಲಕ, ಮಠಮಾನ್ಯಗಳ ಜೊತೆ ಸಂಪರ್ಕವನ್ನು ಹೊಂದುವುದರ ಮೂಲಕ, ಮಠಮಂದಿರಗಳಲ್ಲಿ ಸೇವೆಯನ್ನು ಮಾಡುವ ಮುಖಾಂತರವಾಗಿ ನಮ್ಮನ್ನ ನಾವು ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಸಾಕಷ್ಟು ಅಂಶಗಳನ್ನ ಪೂಜ್ಯರು ತಿಳಿಸಿದ್ದಾರೆ. ಇಲ್ಲಿಯ ತನಕ ನೀವೆಲ್ಲರೂ ಏನು ಕೇಳಿದಿರಿ, ಆ ಕೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನ 5 ದಿವಸಗಳಲ್ಲಿ ಸತತವಾಗಿ ಕೇಳಿದ್ರೆ, ಬಹುಶಃ ಹಳ್ಳಿಗಳು ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ ಮತ್ತು ಭಕ್ತಿ ಎಷ್ಟಿದೆ ಅಂತ ಕೇಳಿದ್ರೆ ಸಮಯ ಆಗಲಿ 10:35 ಆಗಿದೆ. ಬಹುಶಃ ನಾವು ಮಲ್ನಾಡು, ನಮ್ಮ ಸಕಲೇಶ್ವರ ಮಲ್ನಾಡು 10:00 ಎಲ್ಲರಿಗೂ ಊಟ ಆಗಿ ಲೈಟ್ ಬಂದಾಗ ಮಲಗಿರ್ತಾರೆ. ನಿಮ್ಮ ಭಕ್ತಿಯ ಶಕ್ತಿ ಎಷ್ಟಿದೆ ಅಂತ ಕೇಳಿದ್ರೆ 10:35 ಆದ್ರೂ ಕೂಡ ಪರಮಪೂಜ್ಯರ ಆಶೀರ್ವಾದವನ್ನು ಪಡಿಬೇಕು. ಅವರೊಂದಿಷ್ಟು ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ, ಅವುಗಳನ್ನ ನಾವು ಕೇಳಬೇಕು, ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮನಸ್ಥಿತಿ ಇಲ್ಲ. ಇವತ್ತು ಭಾರತ ದೇಶ ಏನಾದ್ರೂ ವಿಶ್ವಗುರುವನ್ನ ಕಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ಕೇಳಿದ್ರೆ ಇಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಶ್ರದ್ಧೆ, ಭಕ್ತಿ, ಅದಕ್ಕೆ ಕೊಡುಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ. ಇಲ್ಲಿಯ ತನಕ ಕೇಳಿದ ವಿಚಾರಗಳಿಂದ ಪರಮಪೂಜ್ಯರು ಅರ್ಪಣೆ ಮಾಡಿದ್ರು. 1-2 ನಿಮಿಷ ಮಾತಾಡ್ರಿ, ನಾಳೆ ನಮ್ಮ ಮಾತುಗಳನ್ನ ಆಡೋದಿದ್ದು ಪರಮಪೂಜ್ಯರ ಆಶೀರ್ವಾದ ಗುರುಗಳು ಹೇಳಿದ್ರು 1-2 ನಿಮಿಷ ಮಾತಾಡ್ತಾರೆ ಏನು ಅಂತ ಕೇಳಿದ್ರು. ಗುರುಗಳೇ ತಾವು ಹಿಂಗೆ ಅಪ್ಪಣೆ ಕೊಡ್ತಾರೆ, ಯಾಕೆ ಮಾತಾಡ್ತೀನಿ ಅಂತ. ನಾಳೆ 2 ನಿಮಿಷ ಮಾತಾಡ್ರಿ ಅಂತಂದ್ರು. ಆ 2 ಹೋಗಿ 10 ನಿಮಿಷ ಆಗಿದೆ. ಸಮಯ ಬಹಳ ಆಗಿರೋದ್ರಿಂದ ಜೀವನ ದರ್ಶನದ ಪ್ರವಚನವನ್ನು ನೀವೇನು ಕೇಳಿದ್ರಿ ಅದು 1 ದಿವಸಕ್ಕೆ ಸೀಮಿತ ಆಗದೆ ಪ್ರತಿನಿತ್ಯವೂ ಕೂಡ ಜೀವನದ ದರ್ಶನವನ್ನ ನೀವು ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಬಾಳು ಬಂಗಾರ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಸಮಯ ಬಹಳ ಆಗಿದೆ. ನನ್ನ ಒಂದೆರಡು ಮೊದಲು ನುಡಿಗಳನ್ನ ಪರಮಪೂಜ್ಯರ ಅಡಿಗೆ ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮ